ಗರ್ಭಿಣಿ ತಾಯಂದರಿಗೆ ಆಗಿರ್ಬೋದು. ಇದು ರಕ್ತದಲ್ಲಿ ಅವರ HP ಪ್ರಮಾಣ ಎಷ್ಟಿದೆ ಅಂತೇಳಿ ಮಾಡ್ತಾರೆ ಪ್ರತಿ ಹಾಸ್ಪಿಟ್ಲಲ್ಲೂ. ಉಚಿತ ಆರೋಗ್ಯ ತಪಾಸಣೆಗೆ ಚಾಲನೆ. ದಂತಭಾಗ್ಯ ಯೋಜನೆ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಡಾಕ್ಟರ್ ನಾಗವೇಣಿ ಕರೆ. ಮಸ್ಕಿ ತಾಲೂಕಿನ ಗುಡದೂರು ಗ್ರಾಮದಲ್ಲಿ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗನೂರು ಮತ್ತು PPHF ಯೋಜನೆಯ ಜಿ ಹೆಲ್ತ್ ಕೇರ್ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ದಂತ ವೈದ್ಯರು ನಾಗವೇಣಿ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಜನರಿಗೆ ಸರ್ಕಾರದ ಯೋಜನೆ ಸದುಪಯೋಗ ಮಾಡಿಕೊಳ್ಳಲು ಜಾಗೃತಿ ಮೂಡಿಸಲು ಉಚಿತ ತಪಾಸಣೆಯೊಂದಿಗೆ PPHF GE ಸಂಸ್ಥೆಯು ಸರ್ಕಾರಿ ಆಸ್ಪತ್ರೆಯೊಂದಿಗೆ ಸರ್ಕಾರದ ಯೋಜನೆಗಳ ಸೇವೆಯನ್ನು ಸಾರ್ವಜನಿಕರು ಬಳಸಿಕೊಳ್ಳಲು ಕೈಜೋಡಿಸುತ್ತಿದೆ. ಗ್ರಾಮದ ಜನರು ಉತ್ತಮ ಆರೋಗ್ಯದಿಂದಿರಲು ಆಹಾರ ಸೇವನೆಗೆ ಹಲ್ಲುಗಳು ಕೂಡ ಪ್ರಮುಖವಾದದ್ದು. ಪ್ರತಿಯೊಬ್ಬರೂ ಬಾಯಿ ಸ್ವಚ್ಛವಾಗಿಟ್ಟುಕೊಳ್ಳಲು ನಿತ್ಯವೂ ಸ್ವಚ್ಛವಾಗಿ ತೊಳೆಯಬೇಕು. ಹಲ್ಲುಗಳ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಸರ್ಕಾರವು ದಂತಭಾಗ್ಯ ಯೋಜನೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಲ್ಲುಗಳನ್ನು ಹಾಕಲಾಗುತ್ತದೆ. ಆದ್ದರಿಂದ ಸಮಸ್ಯೆಯನ್ನ ತಪ್ಪದೆ ತಪಾಸಣೆ ಮಾಡಿಕೊಂಡು ಸರ್ಕಾರದ ಯೋಜನೆಯನ್ನ ಸದುಪಯೋಗ ಮಾಡಿಕೊಳ್ಳಲು ಹೇಳಿದ್ರು. ಎಲ್ಲ ಪೋಷಣೆ ಬಗ್ಗೆ ಅದು ತಿನ್ಬೇಕು ಇದು ತಿನ್ಬೇಕು, ಇದೆಲ್ಲ ತಿನ್ಬೇಕಂದ್ರೆ ಏನ್ ಬೇಕು? ನೋವು ಬಂದಾಗಿನೇ ತೋರಿಸಿದ್ರೆ ಉಪಯೋಗ ಆಗುದಿಲ್ಲ. ಬರೋಕಿನ ಮುಂಚೆ ತೋರಿಸಿದ್ರೆ ಅದನ್ನ ಹೆಂಗ್ ಸ್ವಚ್ಛ ಇಟ್ಕೋಬೇಕು, ಹೆಂಗ್ ಅದನ್ನ ಮೇಂಟೈನ್ ಮಾಡಬೇಕು, ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಒಂದು ಗಾದೆ ಮಾತದ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ. ಸೊ ಅದೆಲ್ಲದಕ್ಕೂ ಏನು ಬೇಕು? ನಿಮ್ಮ ಬಾಯಿ ಆರೋಗ್ಯ ಬೇಕು, ಬಾಯಿ ಸುದ್ದಿರ್ಬೇಕು. ನಮ್ಮ ಭಾಷೆದಾಗ ಮಾತಾಡೋಕ್ಕೂ ಆಯ್ತು, ಉಣ್ಣಾಕ್ಕೂ ಆಯ್ತು. ಸೊ ಇವತ್ತು ನಾವು ಬಾಯಿ ಆರೋಗ್ಯ ತಪಾಸಣೆ ಮಾಡ್ತೀವಿ ಇಲ್ಲಿ, ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಗೌರ್ಮೆಂಟ್ ಕಡೆಯಿಂದ ದಂತ ಭಾಗ್ಯ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ವಯಸ್ಸಾದವರಿಗೆ ಹಲ್ಲಿನ ಸೆಟ್ ಹಾಕ್ಸ್ಕೊಡ್ತಾರೆ. ನೀವು ಚೆನ್ನಾಗಿ ಊಟ ಮಾಡಬೇಕು ಅಂತ. ಬರೀ ಅನ್ನ ಉಂಡು 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 ನಮ್ಗೆ ಶಕ್ತಿನೇ ಇಲ್ದಂಗೆ ಆಗ್ಯದ ಅನ್ನೋ ಕಾರಣ ಹೇಳಬಾರ್ದು. ಎಲ್ಲರೂ ಇಲ್ಲಿ BP ಶುಗರ್ ಎಲ್ಲರೂ ತಪಾಸಣೆ ಮಾಡಿಸ್ಕೊಳಕ್ ಬರ್ತೀರಿ. ಎದಕ್ ಬರುತ್ತೆ BP ಶುಗರ್? ಎದಕ್ ಬರುತ್ತೆ? ಊಟದ ಪದ್ಧತಿ ಸರಿ ಇಲ್ಲ ಅಂದ್ರೆ, ಜೀವನ ಶೈಲಿ ಸರಿ ಇಲ್ಲ ಅಂದ್ರೆ. ಸೊ ಇದೆಲ್ಲ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾವು ಏನ್ ತಿಂತೀವಿ ಅದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸಣ್ಣದಾದ್ರೂ ಕೂಡ ಅದಕ್ಕೆ ನೀವು ಕಾಳಜಿ ಕೊಡಬೇಕು. ಯಾರ್ಯಾರ್ದು 3ಕ್ಕಿಂತ ಜಾಸ್ತಿ ಹಲ್ಲು ಹೋಗ್ಯಾವ, ಗೌರ್ಮೆಂಟ್ ಕಡೆಯಿಂದ ಫ್ರೀ ಆಗಿ ಹಲ್ಲು ಕಟ್ಟಿಸ್ಕೊಡ್ತಾರೆ. ಇದು ದಂತ ಭಾಗ್ಯ ಯೋಜನೆಯಲ್ಲಿ ಬರ್ತದೆ. ಸೊ ನಿಮ್ಗೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಜು ಬಾಜು ಇದ್ರೆ ಅವ್ರು ಬಂದು ಇಲ್ಲಿಂದನೇ ನಮ್ಮ ಕಡೆಯಿಂದ ರೆಫರಲ್ ತಗೊಂಡು ಹೋಗ್ಬೋದು. ಹಲ್ಲಿನ ಬಗ್ಗೆ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಳಿದಿದ್ದೆಲ್ಲ ಸರ್ ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಥರ್ಡ್ ಸ್ಟಾಲ್ ಅಂದ್ರೆ 3ನೇ ಸ್ಟಾಲ್. ದಯವಿಟ್ಟು ನನಗೆ ಹಲ್ಲಿನ ರೋಗ ಇಲ್ಲ, ನನಗೇನು ಸಮಸ್ಯೆ ಇಲ್ಲ ಅಂತೇಳಿ ಅದನ್ನು ದಾಟಿ ಬರಬೇಡ್ರಿ. ಹಿಟ್ಟಲ್ಲು ಹಲ್ಲು ಹುಳೋಕ್ ತಿಂದಿರೋದು, ಬಾಯಲ್ಲಿ ಹುಣ್ಣಾಗೋದು, ಇವೆಲ್ಲ ಸಮಸ್ಯೆನೇ. ಇವೆಲ್ಲ ಸಣ್ಣದಿರುವಾಗನೇ ತೋರಿಸ್ಕೊಂಡ್ರೆ ಇದಕ್ಕೆ ಒಳ್ಳೆ ಪರಿಹಾರ ಇರ್ತದೆ. ದಯವಿಟ್ಟು ಒಂದ್ಸಲ ಬಂದು ತಪಾಸಣೆ ಮಾಡಿಸ್ಕೋಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕೇಳಿ. ನಂತರ ಗುಡದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣ ಅವರು ಮಾತನಾಡಿ, ಆಧುನಿಕ ಜೀವನ ಪದ್ಧತಿಯ ಆಹಾರ ಪದ್ಧತಿಯನ್ನ ಬಿಟ್ಟು ಹಳೆಯ ಕಾಲದ ಆಹಾರ ಪದ್ಧತಿಯನ್ನ ರೂಢಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಅತಿ ಸಣ್ಣ ವಯಸ್ಸಿನವರಿಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಮೃತಪಟ್ಟವರನ್ನ ಕಾಣುತ್ತಿದೆ. ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿ BP ಶುಗರ್, ಅಧಿಕ ರಕ್ತದೊತ್ತಡ ಸಮಸ್ಯೆ ಸಹಜವಾಗಿದೆ. ಇದಕ್ಕೆಲ್ಲ ಕಾರಣ ಆಹಾರ ಸೇವನೆ ಪ್ರಮುಖ ಕಾರಣ. ಇಂತಹ ಉಚಿತ ಆರೋಗ್ಯ ತಪಾಸಣೆಗಳಲ್ಲಿ ಸದುಪಯೋಗ ಮಾಡಿಕೊಂಡು ಆರೋಗ್ಯದಿಂದಿರಲು ಹೇಳಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಲೈಕಾ ಅಮಿನಾ ಪೀಪಲ್ ಟು ಪೀಪಲ್ ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 1.5 ವರ್ಷದಿಂದ ನಮ್ಮ ಸಂಸ್ಥೆಯು ಉಚಿತವಾಗಿ ಗರ್ಭಕಂಠ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್, ಅಧಿಕ ರಕ್ತದ ಒತ್ತಡ, ಎತ್ತರ ತೂಕ ಹಾಗೂ BP ಶುಗರ್ ತಪಾಸಣೆ, ಕಣ್ಣು ತಪಾಸಣೆ, ಬಾಯಿ ಮತ್ತು ಹಲ್ಲು ತಪಾಸಣೆ, ಉಚಿತ ಆಭಾ ಕಾರ್ಡ್ ನೋಂದಣಿ ಮಾಡುತ್ತಿದ್ದೇವೆ ಮತ್ತು ಪೌಷ್ಟಿಕ ಆಹಾರ ಸೇವನೆ ಕುರಿತು ಉಚಿತವಾಗಿ ನೀಡುತ್ತಿದ್ದೇವೆ ಎಂದು ಹೇಳಿದರು. ಪ್ರದೇಶದಲ್ಲಿ ಸುಮಾರು ಇಲ್ಲಿ ಜನ ಬಂದಿದ್ದಾರೆ. ಸುಮಾರು ಒಂದು 80 ವರ್ಷ ಮೇಲ್ಪಟ್ಟು ಸಾರ್ವಜನಿಕರು, ನಾಗರಿಕರು, ನಮ್ಮ ಅಜ್ಜಂದಿರು ಬಂದಿದ್ದಾರೆ ಇಲ್ಲಿ. ಅವರೆಲ್ಲ ಏನಂದ್ರೆ ಹೆಲ್ತ್ ಫುಡ್ ಮೊದಲಿದ್ದ ಸ್ಟಾರ್ಟಿಂಗ್ ಏನೈತಲ್ಲ, ಜೀವನ ಶೈಲಿ ಉತ್ತಮವಾಗಿ ಇಟ್ಕೊಂಡು ಅವ್ರು ಈಗಾದರೂ ಹೆಲ್ತ್ ಇದ್ದಾರೆ. ಈಗ ನೆಕ್ಸ್ಟ್ ನಮ್ಗೆಲ್ಲ ಜನರೇಷನ್ ಹೇಗೆ ಬರ್ತಾ ಇದೆ ಅಂದ್ರೆ, ಒಂದು 6ನೇ ಕ್ಲಾಸ್ ಹುಡುಗರಿಗೂ ಕೂಡ BP ಶುಗರ್ ಬರ್ತಾ ಇದೆ. 6ನೇ ಕ್ಲಾಸು 8ನೇ ಕ್ಲಾಸ್ ಹುಡುಗರು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಆ ಮಕ್ಕಳು ನಡ್ಕೊಂಡು ಆಗ್ತಾ ಇಲ್ಲ. ನಾವು ನೀವೆಲ್ಲರೂ ಕೂಡ ವಾಹನಗಳ ಮುಖಾಂತರ ಕಳಿಸ್ತಾ ಇದೀವಿ ಶಾಲೆಗಳಿಗೆ. ಅಂದ್ರೆ ಎಷ್ಟು ಫಾಸ್ಟ್ ಆಗ್ತಾ ಇದೆ. ಬಟ್ ನಮ್ಮ ಜೀವನ ಶೈಲಿ ಹೇಗಾಗಿದೆ ಮತ್ತೆ ನಾವು ಹೇಗೆ ನಡೀತಾ ಇದ್ದೀವಿ ಜೀವನ, ಆ ಥರ ದಯವಿಟ್ಟು ಎಲ್ಲನೂ ಬಿಡಬೇಕು. ನಮ್ಮ ಪ್ರತಿದಿನನೂ ಕೂಡ ನಮ್ಮ ಹಿರಿಯರು ಹೇಳ್ದಾಗೆ
ಎಷ್ಟು ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ನೀವೇ ಮಾಡಿಕೊಂಡು ಆರೋಗ್ಯವನ್ನು ಈ ಒಂದು ಇಂಥ ಶಿಬಿರಗಳಲ್ಲಿ ತಾವೆಲ್ಲರೂ ಕಡ್ಡಾಯವಾಗಿ ಪಾಲ್ಗೋಬೇಕು. ಹೆಚ್ಚಿನ ಜನಸಂಖ್ಯೆ ರೀತಿಯಲ್ಲಿ ತಾವೆಲ್ಲ ಇಲ್ಲೆಲ್ಲ ಉಚಿತ ಇದೆ. ಇದೇ ನೀವು ಆರೋಗ್ಯ ಮೇಳ ಖಾಸಗಿಯಲ್ಲಿ ಹೋಗ್ತಂದ್ರೆ ಒಂದು 2 ರಿಂದ 3 ಸಾವಿರ ಮಾಡಿಬಿಡ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ನೀವು ಬರೀ ಗರ್ಭಿಣಿ ಸ್ತ್ರೀಯರು ಅದಿರಂದ್ರೆ ಸಾಕು, ಒಂದು 50 ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಈ ಕಾರ್ಯಕ್ರಮ ಏನಿದೆಯಲ್ಲ, ಸುಮಾರು ನಾವು 1.5 ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮ ಏನಿದೆಯಲ್ಲ ನಮ್ಮದು ಪ್ರತಿ PSC ಜಿಲ್ಲೆಯಲ್ಲಿ ಒಂದು 6 PSCಗಳನ್ನು ನಾವು ತಗೊಂಡ್ಕೊಂಡಿದ್ದೀವಿ. ಲಾಸ್ಟ್ 4 PSCಗಳನ್ನು ತೊಗೊಂಡಿದ್ದೀವಿ. ಈ ವರ್ಷದಲ್ಲಿ ನಾವು 6 PSCಗಳನ್ನು ತೊಗೊಂಡು ಆಯ್ಕೆಯ ಪ್ರಕ್ರಿಯೆಯಲ್ಲಿ ತೊಗೊಂಡಿಕೊಂಡಿದ್ದಿದೆ. ಈ 6 PSCನ ಯಾಕೆ ತೊಗೊಂಡಿವಿ ಅಂತ ಹೇಳಿದರೆ, ಎಲ್ಲಿ ಜನರಿಗೆ ನಾವು ತಲುಪ್ತಾ ಇಲ್ಲ. ಕೆಲವೊಬ್ರಿಗೆ ಕೆಲಸಗಳಿರ್ತಾವ, ಅವರು ಬಂದು ಇಲ್ಲಿ ಟೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಸ್ಪಿಟ್ಲ್ಗಳು ಬರೋ ಮನಸ್ಸು ಇರುತ್ತೆ, ಆದ್ರೆ ಬರ್ಲಿಕ್ಕಾಗಲ್ಲ. ಅಂಥವರಿಗೆ ನಾವು ಮನೆಗೆ ಹೋಗಿ ಈ ಸರ್ವಿಸ್ ಕೊಡುವಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಿದೆ. ಕೆಲವೊಬ್ರು ಏನಿದಾರ ಬರ್ತಾರ, BP ಶುಗರ್ ಟೆಸ್ಟ್ ಮಾಡಿಸ್ಕೊಂತಾರ, BP ಇದೆ ಅಂತ ಗೊತ್ತಾಗುತ್ತೆ, ಆದರೆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಅವರಿಗೆ ಸಹ ನಾವು ಸಂಪೂರ್ಣವಾಗಿ ಫಾಲೋಅಪ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತಂದು ಮತ್ತು ಮನವೊಲಿಸಿ ಅವರಿಗೆ ಅವರು ಆರೋಗ್ಯದ ಕಡೆಗೆ ಅವ್ರ ಗಮನ ಹರಿಸುವಂಥ ಆ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮವನ್ನು ಮುಖಾಂತರ ನಾವು ನಡೆಸ್ಕೊಳ್ತಾ ಇದ್ವಿ. ಆಲ್ರೆಡಿ ಈಗ ಗ್ರಾಮ ಪಂಚಾಯತಿಯಲ್ಲಿ ಸಹ ಹಲವಾರು ಕಾರ್ಯಕ್ರಮಗಳಿದಾವೆ. ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು 100% ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಏನಿದೆ ಇವರಿಗೆ ಎಕ್ಸ್ಟ್ರಾ ಪ್ಲೇಯರ್ಸ್ ಇದ್ದಂಗೆ, ನಾವು ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಹೇಳಿದ್ರೆ ಇವ್ರಿಗೆ ಜೊತೆಗೆ ಕೈಗೂಡಿಸಿ ಇನ್ನು ಉತ್ತಮ ರೀತಿಯಲ್ಲಿ ಸರ್ವಿಸ್ಗಳನ್ನು ಮನೆ ಮುಟ್ಟಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಭಾಳಷ್ಟು ಕೌಂಟರ್ಗಳನ್ನು ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಇದೆ. ನೀವೇನಿದೆಲ್ಲ ನೀವು ಡೈರೆಕ್ಟ್ ಇಲ್ಲಿ ಯಾರು ತೋರಿಸ್ಕೊಳಂಗಿಲ್ಲ. ಫಸ್ಟ್ ನೀವು ಚೀಟಿ ಮಾಡಿಸ್ಬೇಕು. ಅಲ್ಲಿ ಸಹ ಚೀಟಿಯಲ್ಲಿ ಎರಡು ನಮೂನೆ ಇದಾವೆ. ಒಂದು ಚೀಟಿ ಏನಿದೆಯಲ್ಲ ನೀವು ನಿಮ್ಮ ಹೆಸರು ಮೇಲೆ ಮಾಡಿಸ್ಬೇಕಾಗ್ತದೆ ಡಾಕ್ಟರ್ ಹತ್ತಿರ ತೋರ್ಸಕ್ಕೆ. ಇನ್ನೊಂದು ಏನಿದೆ, ಆಭಾ ಕಾರ್ಡ್ಗಳನ್ನು ಇಲ್ಲಿ ಸುಮಾರು ಒಂದು 10,000 ಇಲ್ಲ 15,000 ನಿಮ್ಮ ಜನಸಂಖ್ಯೆ ಇದ್ದರೆ ಇಲ್ಲಿವರೆಗೆ 100-150 ಅಷ್ಟೇ ಆಭಾ ಕಾರ್ಡ್ಗಳನ್ನು ಆಗ್ಯಾವನಾಕತ್ತಾರೆ. ಇಲ್ಲಿ ಬಂದವರು ಆಭಾ ಕಾರ್ಡ್ಗಳನ್ನು ಫ್ರೀಯಾಗಿ ಮಾಡ್ತೀವಿ. ಆಭಾ ಕಾರ್ಡ್ಗಳನ್ನು ನೋಂದಣಿ ಮಾಡಿಸ್ಕೊಡ್ರಿ. ಜೊತೆಗೆ ನೀವು ಚೀಟಿಗಳನ್ನು ಮಾಡಿಸಿರ. ಅದ್ರ ಪಕ್ಕದಾಗ BP ಶುಗರ್ ಮತ್ತೆ ಹೈಟ್ ವೇಟ್ ಅನ್ನ ಟೆಸ್ಟ್ ಮಾಡ್ತಾ ಇದ್ವಿ. ಸಂದರ್ಭದಲ್ಲಿ ಡಾಕ್ಟರ್ ಸುನಿಲ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣ, ಮಲೈಕಾ ಅಮೀನ್, ಮಹಿಳಾ ವೈದ್ಯರು ಡಾಕ್ಟರ್ ಸುನೀತಾ, ದಂತ ವೈದ್ಯರು ಡಾಕ್ಟರ್ ನಾಗವೇಣಿ, ರಾಮಾಂಜನ್ ಆಹಾರ ಪದ್ಧತಿ ಆಪ್ತ ಸಮಾಲೋಚಕರು, ಗ್ರಾಮದ ಮುಖಂಡರು ಬಸವರಾಜಪ್ಪ ಗೌಡ, ತಿರುಪತಿ ಮಿಲ್ಟ್ಲರಿ ಚನ್ನಬಸಯ್ಯ ಸ್ವಾಮಿ, ನಿವೃತ್ತ ಶಿಕ್ಷಕರು ಹಾಗೂ ಕಣ್ಣು ತಜ್ಞರು, PPHF ಸಿಬ್ಬಂದಿ ಹನುಮಂತ, ತನುಜಾ, ಸಾನಿಯಾ, ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು, ಸ್ವಯಂ ಸೇವಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಯಾವ ರೀತಿ ಒಂದು ಅನುಕೂಲ ಆಯ್ತು ಇದರಿಂದ? ಉಚಿತ ಆರೋಗ್ಯ ತಪಾಸಣೆಯಿಂದ ಸ್ಥಳೀಯವಾಗಿ ಅಂದರೆ ಗ್ರಾಮೀಣ ಮಟ್ಟದಲ್ಲಿರುವಂಥ ಅನೇಕ ವೃದ್ಧರಿಗಾಗಿರ್ಬೋದು, ವಯಸ್ಸಾದವರಿಗೆ ಮತ್ತು ಅನಾನುಕೂಲ ಇಲ್ಲದೆ ಇರುವಂಥವರಿಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋಕೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸಿರ್ಬೋದು. ಇಂತಹ ಸಮಯದಲ್ಲಿ ಉಚಿತವಾಗಿ ಈ ರೀತಿ ತಪಾಸಣೆ ಆರೋಗ್ಯ ಏರ್ಪಡಿಸೋದ್ರಿಂದ ಏನಾಗ್ತಿದೆ ಅಂದರೆ ಸಣ್ಣ ಪುಟ್ಟ ಆರೋಗ್ಯ ಅಥವಾ ಅನಾರೋಗ್ಯದಿಂದ ಬಳಲುತ್ತಿರುವವರು ಕೂಡ ಏನು ಮಾಡ್ಬೋದು, ಈ ಒಂದು ಆರೋಗ್ಯ ತಪಾಸಣೆಯನ್ನು ತಗೋಬೋದು. ಇದರಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಎಲ್ಲರಿಗೂ ಒಂದು ಅನುಕೂಲ. ಅನೇಕ ಸಣ್ಣ ಪುಟ್ಟ ರೋಗಗಳಿಂದ ಬಳಲುತ್ತಿರುವಂಥವರು ಕೂಡ ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ತಮ್ಮ ಒಂದು ಸಮಸ್ಯೆಗಳನ್ನು, ಅನಾರೋಗ್ಯವನ್ನು ಹೇಳಿಕೊಂಡು ಆಮೇಲೆ ಆರೋಗ್ಯಯುತವಾದಂಥ ಒಂದು ಔಷಧಿಗಳನ್ನು ಪಡೆಯೋಕ್ಕೆ ಇದು ಒಂದು ಸಹಕಾರಿಯಾಗಿದೆ. ಅದೇ ರೀತಿ ಏನೆಲ್ಲ ಒಂದು ತಪಾಸಣೆ ಇತ್ತು ಇಲ್ಲಿ? ಹಲ್ಲು ತಪಾಸಣೆ ಮಾಡಿದ್ರು, ಕಣ್ಣು ತಪಾಸಣೆ ಮಾಡಿದ್ರು, ಆಮೇಲೆ BP ಶುಗರ್ ಅದೆಲ್ಲ ತಪಾಸಣೆಯನ್ನು ಮಾಡಿದ್ರು. ಆದರೆ ಅವಾಗವಾಗ ಈ ಒಂದು ಶಿಬಿರಗಳನ್ನು ಏರ್ಪಡಿಸೋದ್ರಿಂದ ಎಷ್ಟೋ ಜನರಿಗೆ ಅನುಕೂಲ ಆಗುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ PPHF ಸಂಸ್ಥೆಯವರಿಗೆ? ಸಂಸ್ಥೆಯವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದರೆ ಸ್ಥಳೀಯ ಮಟ್ಟದಲ್ಲಿ ಆರೋಗ್ಯ ತಪಾಸಣೆ ಮಾಡೋದ್ರಿಂದ ಅನೇಕ ಸಮಸ್ಯೆಗಳು ಆಮೇಲೆ ಆರೋಗ್ಯಕರ ಜೀವನ ಶೈಲಿಯನ್ನು ಜನರಿಗೆ ರೂಢಿಸ್ಕೊಳ್ಳೋಕೆ ಒಂದು ಅನುಕೂಲ ಆಯಿತು ಅಂತ ಹೇಳಿ.